ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 5:30 ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಈವ್ನಿಂಗ್ ಮಳೆ ಬರೋ ಥರ ಸಿಕ್ಕಾಪಟ್ಟೆ ಗಾಳಿ. ಹಾಗೆ ನನಗೊಂದು ಪಾರ್ಸೆಲ್ ಬರೋದಿತ್ತು, ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೂ ನನ್ನ ಮಗನಿಗೆ ಹೋಮ್ ವರ್ಕ್ ಇತ್ತಲ್ಲ, ಸೊ ಹೋಮ್ ವರ್ಕ್ ಬರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಮ್ ವರ್ಕ್ ಬರೆಸ್ತಾ ಇದ್ದೀನಿ. ಆಮೇಲೆ 34 34 ಆದಮೇಲೆ 35 ಅಲ್ಲೇ ಇದೆಯಾ? 35 ಆದಮೇಲೆ 36 ಬರೀ 36 ಆದಮೇಲೆ 37 ಬರೀ ನೆಕ್ಸ್ಟ್ 37 ಆದಮೇಲೆ 38 ರೈಟ್. ನೆಕ್ಸ್ಟ್ 38 ಆದಮೇಲೆ 39 ಲಾಸ್ಟ್ 39. 40 ಅಲ್ಲೇ ಇದೆ, 39 ಬರೀ. ನೋಡ್ತೀನಿ ಇನ್ಯಾವುದಿದೆ ಅಂತ. 39 39 ಬರ್ದಿದ್ಯಲ್ಲ ಬರೀ 9 ಯಾವ್ದು? ಅದೇ ತಾನೇ. ಆ್ಯಂಡ್ ಇವಾಗ ತಾನೇ ಒಂದು ಪಾರ್ಸೆಲ್ ಬಂತು. ಪಾರ್ಸೆಲ್ ಅಲ್ಲ, ಅವರೇ ತೊಗೊಂಡು ಬಂದರು. ಒಂದು ಜ್ಯುವೆಲ್ರಿ ಪ್ರಮೋಷನ್ ಇತ್ತು, ಹಾಗಾಗಿ. ಸೊ ನೋಡಿ ಇವಾಗ ಮಮ್ಮಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ. ಇದು ಡೋಂಟ್ ಟಚ್ ಅಂದರೆ ಲೈಟ್ ವೇಟ್ ಇದೆ, ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಬೀಟ್ಸು ಸ್ಟೋನು ಎಲ್ಲ ಇದೆ. ಅಂದರೆ ನಾನು ತುಂಬ ಹೆವಿ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಅವ್ರು ಫೋಟೋ ಸೆಂಡ್ ಮಾಡಿದಾಗ. ಬಟ್ ಹೆವಿ ಇಲ್ಲ, ಚೆನ್ನಾಗಿದೆ. ಅಂದ್ರೆ ಇದು ಒಂಥರ ಚೋಕರ್ ಟೈಪ್. ಲಿಂಕ್ ಬೇಕು ಅಂದ್ರೆ ಹಾಕಿರ್ತಾಳೆ ನೋಡಿ ಶೈನ್. ಅವ್ರದ್ದು ಸಪೋರ್ಟ್ ಮಾಡಿ ಅಂದ್ರೆ ಅವ್ರು ನಮ್ಮ ಮೈಸೂರು ಅಂದ್ರೆ ಅವರು ಬೇರೆಯವ್ರು ಮಾರೋದಕ್ಕಿಂತ ತುಂಬಾ ಕಡಿಮೆ ಕೊಡ್ತಾರೆ ಅಂತ ಅದನ್ನೇ ಹೇಳ್ತಾ ಇದ್ರು. ನೋಡಿ ಜುಮ್ಕಾನು ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಆಗಿದೆ. ರೆಡ್ ಇಲ್ಲಿ ಇದೆಯಲ್ಲಪ್ಪ, ಕಾಣಿಸ್ತಾ ಇಲ್ಲ ಅಂದ್ರೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಮತ್ತೆ ತುಂಬಾ ಕಡಿಮೆ ರೈಟು, ಅದೇ ನನಗೆ ಖುಷಿ ಆದದ್ದು. ಇದನ್ನೇ ಬೇರೆ ಕಡೆ 2-2.5 ಸಾವಿರ ಹಿಂಗೆಲ್ಲ ಹೇಳ್ತಾರೆ, ತುಂಬಾ ಕಡಿಮೆ ಕೊಡ್ತಾ ಇದಾರೆ. ಪಾಪ ಸಪೋರ್ಟ್ ಮಾಡಿ, ಅವರು ಕೂಡ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರು. ಹೌದು, ಅವರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ತಂದ್ರು ಬೇರೆಯವ್ರ ತರ ಜಾಸ್ತಿ ಮಾರ್ಜಿನ್ ಎಲ್ಲ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ರು. 100 ಜಾಸ್ತಿ ಅಂದ್ರು. ಸಪೋರ್ಟ್ ಮಾಡಿ, ನಾನು ಅವ್ರ ಪೇಜ್ ನಾನು ಅಲ್ಲೇ ಡಿಸ್ಪ್ಲೇ ಅಲ್ಲಿ ಬರೋ ತರ ಮಾಡ್ತೀನಿ ನೋಡ್ಬಿಟ್ಟು. ಇಯರಿಂಗ್ಸು ಚೆನ್ನಾಗಿದೆ. ನೋಡಿ ನಿಮ್ಗೂ ಈ ತರ ಬೇಕು, ಅದು ಅಫೋರ್ಡೆಬಲ್ ಪ್ರೈಸ್, ತೀರಾ ಕಮ್ಮಿಗೆ ಬೇಕು ಅಂತ ಅನ್ಕೊಂಡಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಕಳಿಸ್ಕೊಡ್ತಾರೆ. ಒಂಟೆ ವಿಸಿಟ್ ಮಾಡಿ. ಚೆನ್ನಾಗಿದೆ. ಒಂಥರ ಇಲ್ಲೆಲ್ಲ ಮರೂನ್ ಕಲರ್ ಸ್ಟೋನ್ ಬಂದಿದೆ, ಮತ್ತೆ ಇದು ಹಸಿರದ್ದು ಒಂಥರ ಬಿಟ್ಸ್ ಗ್ರೀನ್ ಅಲ್ಲಿ ಬಂದಿದೆ, ಇದು ವೈಟ್ ಬಂದಿದೆ ಇದು ಮಧ್ಯ. ಮತ್ತೆ ಇದೆಲ್ಲ ಹೋಗಲ್ಲ ಅಷ್ಟು ಈಸಿಯಾಗಿ, ಉದ್ರೋಗೋದು ಇಲ್ಲ ಅಂತಂದ್ರೆ ಬಿದೋಗೋದು, ಸ್ಟಿಕ್ ಮಾಡಿರ್ತಾರಲ್ಲ ಆ ತರ ಎಲ್ಲ ಇರಲ್ಲ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ, ಇಷ್ಟ ಆಯ್ತು. ನಾನೊಂದಿನ ಹಾಕೊಳ್ತೀನಿ ಸ್ಯಾರಿ ಮೇಲೆ. ಯಾವಾಗ ಹಾಕೊಳ್ಳಲ್ಲ ಅಂದ್ರೆ ಇದು ಈ ತರ ಒಂದು ಹಾಕೊಂಡ್ರು ಓಲೆಗಳೆಲ್ಲ ಹಾಕೊಳ್ಳಲ್ಲ, ಇದನ್ನ ಓಲೆ ಹಾಕೊಳ್ಳಲ್ಲ. ನೋಡೋಣ, ಅದಕ್ಕಿಂತ ಮುಂಚೆ ನಾನೇ ಹಾಕಿ ತೋರಿಸ್ಬಿಟ್ಟಿರ್ತೀನಿ. ಇವಾಗ ಜ್ಯುವೆಲ್ರಿ ನೋಡಿದ್ರಿ ಅಲ್ವಾ, ಚೆನ್ನಾಗಿದೆ ಜ್ಯುವೆಲ್ರಿ. ಅಂಡ್ ಒಬ್ರು ಕಾಮೆಂಟ್ ಮಾಡಿದ್ರು ನನಗೆ, ಅದಕ್ಕೆ ಮಮ್ಮಿ ಹತ್ರನೇ ಕ್ಲಾರಿಫೈ ಮಾಡಿಸ್ಬಿಡೋಣ ಅಂತ. ನಾನು ಮಮ್ಮಿಗೂ ಹೇಳಿಲ್ಲ ಇನ್ನ, ಮಮ್ಮಿನೇ ಆನ್ಸರ್ ಮಾಡ್ತಾರೆ. ಮಮ್ಮಿ ಏನು ಅಂತ ಅಂದ್ರೆ, ಒಬ್ರು ಕಮೆಂಟ್ ಮಾಡಿದ್ರು, ಅಕ್ಕ ಈ ಸಲ ನಿಮ್ಗೆ ಬಾಣಂತನ ಯಾರು ಮಾಡ್ತಾರೆ ಅಂತ. ಅದ್ ನೋಡಿದ ತಕ್ಷಣ ನಂಗೆ ಅನ್ನಿಸ್ತು. ಆಮೇಲೆ ಅದ್ರ ಮುಂದೆ ಬರ್ದಿದ್ರು, ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ಅಕ್ಕ, ಫಸ್ಟ್ ಬಾಣಂತನ ಮಾಡಿದ್ರು, ಇವಾಗ ಅವ್ರಿಗೆ ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತಲ್ಲ, ಬಾಣಂತನ ಮಾಡಿಸ್ಕೊಳಕ್ಕೆ ಯಾರನ್ನ ಕರೆಸ್ತೀರಾ ಅಂತ. ನಾನು ಬುಜ್ಜಿದ್ರಲ್ಲಿ ನೋಡಿದ್ರೆ ಹೆಲ್ತ್ ಅಪ್ಸೆಟ್ ಅಂತ ಅನ್ನೋದಕ್ಕೆ ಅವಾಗಕ್ಕಿಂತ ಇವಾಗ ಬೆಟರ್ ಆಗಿದ್ದಾರೆ. ಯಾಕೆಂದ್ರೆ ಅವಾಗ್ಲೇನೆ ನನಗೆ ತುಂಬಾ ಹೆಲ್ತ್ ತುಂಬಾ ಹಾಳಾಗಿತ್ತು. ನನಗೆ ಇಷ್ಟು ಚೆನ್ನಾಗಿ ಆಕ್ಟಿವ್ ಕೂಡ ಇರಲಿಲ್ಲ ನಾನು ಅಯ್ಯಪ್ಪ ಟೈಮಲ್ಲಿ ಎಲ್ಲ ಕೆಲಸನೂ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಅಷ್ಟು ಕೆಲಸ, ತುಂಬಾನೇ ಕೆಲಸ ಇತ್ತು, ಅಳ್ತಾ ಇದೆ ಅಷ್ಟು. ಅಂದ್ರೆ ನಂಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು. ಇವಾಗ ನನ್ಗೆ ಹೆಲ್ತ್ ಸರಿ ಇರಲಿ ಇಲ್ದನ ಹೋಗ್ಲಿ, ನಮ್ಮ ಮಕ್ಕಳಿಗೆ ಬಾಣತನ ನಾವೇ ಮಾಡಬೇಕು. ನಮಗೆ ಅಂತ ಯಾರೂ ಇಲ್ಲ. ಅಂದರೆ ಬಂದು ಬಾಣಂತನ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಬಾಣಂತನ ಮಾಡಲೇಬೇಕು ಅಂದರೆ ಒಂದು ತಾಯಿ ಮಾಡಬೇಕು, ಬಿಟ್ಟರೆ ಅಜ್ಜಿದಿರಿರ್ತಾರೆ ಪುಣ್ಯವಂತರಿಗೆ. ನಮ್ಮ ಮಗಳಿಗೆ ಆ ಭಾಗ್ಯ ಇಲ್ಲ, ಯಾಕೆ ನಮ್ಮ ಅವ್ವ ಇಲ್ಲ. ಅಂದ್ರೆ ಇದ್ರು ಕೂಡ ಬಂದ್ ಮಾಡ್ತಾರೆ. ಇನ್ನೊಂದು ಆ ತರ ಒಂದು ನನ್ಗಿಲ್ಲ. ನನ್ನ ಮಗಳ ಬಾಣಂತನಕ್ಕೆ ಕರೆಸ್ಬೇಕು,
ಅವ್ರ ಕೈಲಿ ಮಾಡಿಸ್ಬೇಕು ಇವ್ರ ಕೈಲಿ ಮಾಡಿಸ್ಬೇಕು ಅಂತ ಏನಿಲ್ಲ. ಯಾಕೆ ಪಾಪು ಸ್ನಾನ ಮಾಡಿಸೋದಾಗ್ಬೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಬುಜ್ಜಿ ಬೇಬಿಗೆ ನಾನೇ ಸ್ನಾನ ಮಾಡಿಸೋದು, ನಾನೇ ಕೇರ್ ಮಾಡೋದು, ಶೈಲಿಗೂ ಅಷ್ಟೇ ಅವಾಗೆಲ್ಲ ಮಾಡ್ಕೊಟ್ಟಂಗೆ ಇವಾಗಲೂ ಅಷ್ಟೇ ಆಗೋದು. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಆರಾಮಾಗಿ ವಾಷಿಂಗ್ ಮಿಷಿನ್ ಇದೆ. ಸ್ವಲ್ಪ ಆದರೆ ನೋಡೋಣ ಏನಾದರೂ ಕೆಲ್ಸಕ್ಕಿಲ್ಲೇನು ಕೆಲ್ಸಕ್ಕೆ ಬರ್ತಾರಲ್ವಾ, ಸ್ವಲ್ಪ ಪಾತ್ರೆ ತೊಳೆಯೋದಕ್ಕಾಗ್ಬೋದು, ಮನೆ ಒರೆಸ್ಲಿಕ್ಕಾಗ್ಬೋದು, ಸ್ವಲ್ಪ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಯಾರಾದ್ರೂ ಇರಿಸ್ಕೊಂಡ್ರೆ ಅದಕ್ಕೆ ಇರಿಸ್ಕೋಬಹುದು. ಬಾಣಂತನ ನನ್ನ ಮಗಳಿಗೆ ಅಡುಗೆ ಆಗ್ಬೋದು, ನನ್ನ ಮಗಳು ಕೆಲಸಗಳಾಗ್ಬೋದು, ಪಾಪುಗೆ ಏನು ಬೇಕು ಅದು ಮಾಡೋದಾಗ್ಬೋದು, ಬುಜ್ಜಿ ಬೇಬಿಗೆ ಆಗ್ಬೋದು, ಎಲ್ಲನೂ ನಾನೇ ಮಾಡ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಸೊ ಏನು ಇಬ್ರು ಸೇರ್ಕೊಂಡು ಮಾಡಿದ್ರೆ ನನ್ನ ಮಗು ಇರ್ಬೇಕಾದ್ರೆ ಇನ್ನೇನು ಚಿಂತೆ. ಸೊ ಫ್ರೆಂಡ್ಸ್ ಏನ್ ಗೊತ್ತಾ, ಬಾಣಂತನ ಹೆಣ್ಮಕ್ಳಿಗೆ ಅವ್ರ ಅಮ್ಮಂದಿರು ಮಾಡಿದ್ರೇನೆ ಚಂದ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರನ್ನ ಕರ್ಸ್ ಮಾಡಿಸ್ತೀವಿ, ಇನ್ನೊಬ್ರನ್ನ ಕರ್ಸ್ ಮಾಡಿಸ್ತೀವಿ. ಅದು ತಾಯಿ ಮಾಡ್ದಂಗ ಇರಲ್ಲ ಬಾಣಂತನ. ನನ್ನ ಮಗಳು ನಾನು ನನಗೆ ಬೇರೆ ಯಾರು ನನ್ಗೆ ಕಂಫರ್ಟೇಬಲ್ ಅಲ್ಲ. ನನಗ್ ನಮ್ಮ ಮಮ್ಮಿಗೆ ನಾನು ಅಷ್ಟೇ, ಮೊದ್ಲಿಂದನೂ ಅಷ್ಟೇ, ಮುಂದೆನೂ ಅಷ್ಟೇ. ಸೊ ಬಾಣಂತನ ಹೆಣ್ಮಕ್ಳಿಗೆ ತಾಯೇ ಮಾಡ್ಬೇಕು. ನಮ್ಮ ಮಮ್ಮಿನೇ ಮಾಡ್ತಾರೆ. ನಮ್ಮ ಮಮ್ಮಿಗೆ ಬೇರೆ ಕೆಲ್ಸಕ್ಕೆ ಎಲ್ಲದಕ್ಕೂ ಹೆಲ್ಪರ್ ಹಿಡ್ಸಿದ್ರು ನನ್ ಬಾಣಂತನ ನಮ್ಮ ಮಮ್ಮಿ ಯಾರಿಗೂ ಕೊಡಲ್ಲ. ಪಾಪು ನೋಡ್ಕೊಳೋದಾಗಿರ್ಬೋದು, ನನ್ನನ್ನು ನೋಡ್ಕೊಳಕ್ ಮಮ್ಮಿ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ನನ್ ಮಗಳನ್ನ ನಾನು ನೋಡ್ಕೊತೀನಿ. ಇವನ್ ನಮ್ಮ ಮಾಮನ್ ಪಾಪುಗೂ ನಮ್ಮ ಮಮ್ಮಿನೇ ಸ್ನಾನ ಮಾಡಿಸ್ತಾರೆ ಇಲ್ಲಿ ಕರ್ಕೊ ಬಂದಾಗ. ಸೊ ಅವ್ರಿಗೆ ಸ್ನಾನ ಮಾಡಿಸೋದಾಗ್ಲಿ, ಬಾಣಂತನ ಅಡ್ಗೆ ಅದ್ರ ಬಗ್ಗೆ ಏನ್ ಹೇಳ್ಕೊಡೋ ಅವಶ್ಯಕತೆನೆಲ್ಲ ಚೆನ್ನಾಗಿ ನನ್ನನ್ನ ರುಬ್ಬಾಕ್ಬಿಟ್ಟಿರ್ತಾರೆ ಬಾಣಂತನ ಅಂತ. ಸೊ ಇಲ್ಲ ಪುಟ, ಬಾಣಂತನ ಅಂದ್ರೆ ಚೆನ್ನಾಗಿ ಮಾಡ್ಬೇಕು ಪುಟ. ಯಾಕೆ ಅಂದ್ರೆ ಇದು ಬಾಣಂತನ ತುಂಬಾನೇ ಮುಖ್ಯ. ಇವಾಗ ಡೆಲಿವರಿ ಆದ್ಮೇಲೆ ತುಂಬಾ ಆರೈಕೆ ಮಾಡೋದಾಗ್ಬೋದು, ನೋಡ್ಕೊಳ್ಳೋದಾಗ್ಬೋದು, ಪಾಪ ನೋಡ್ಕೊಳ್ಳೋದಾಗ್ಬೋದು, ಕೇರ್ ಮಾಡೋದಾಗ್ಬೋದು. ಯಾಕಂದ್ರೆ ಇಲ್ಲಾಂದ್ರೆ ಮಕ್ಳು ಹುಷಾರ್ ತಪ್ಪಿಡ್ತಾರೆ, ಶೀತ ಆಗುತ್ತೆ. ಬಾಣಂತಿನೂ ಚೆನ್ನಾಗಿ ನೋಡ್ಕೋಬೇಕು, ಪಾಪನೂ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನಾನೇ ಪರ್ಫೆಕ್ಟ್ ಅಂತ ನನ್ನ ಮೈಂಡ್ ಸೆಟ್ಟು. ಈ ಪ್ರತಿಯೊಬ್ಬ ಹೆಣ್ಣು ಮಕ್ಳಿಗೂ ಅವ್ರ ತಾಯಿಂದರೆ ಬಾಣಂತನ ಮಾಡಿದ್ರೆ ಅದು 100% ಓಕೆ. ಬೇರೆ ಯಾರ ಬಂದು ಮಾಡಿದ್ರೆ ಅದು ಬೇಕೇ ಬಿಟ್ಟು ಅನ್ಸ್ಕೊಳುತ್ತೆ. ಅದೇ ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮಗೊಂಥರ ಸಂತೋಷನೂ ಇರುತ್ತೆ, ಎಂಜಾಯ್ ಮಾಡ್ಬೋದು. ಅದನ್ನ ಬಾಣಂತನ ನನ್ನ ಮಗಳು ಬಾಣಂತನ ನಾನು ಎಂಜಾಯ್ ಮಾಡ್ಬೋದು. ಯಾಕೆ ಹೌದು, ಅವಳು ಡೆಲಿವರಿ ಮಾಡಿಸ್ಕೊಬರೋದು, ಅವಳಿಗೆಲ್ಲ ಸ್ನಾನ ಮಾಡಿಸೋದಾಗ್ಬೋದು, ಅವಳಿಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಡೋದಾಗ್ಬೋದು, ಪಾಪುನ ಎತ್ತಾಡ್ಸೋದು, ಪಾಪು ಸ್ನಾನ ಮಾಡಿಸೋದು, ಅದೊಂದು ಇರುತ್ತಲ್ಲ ಮೊಮ್ಮಕ್ಕಳಿಗೆ ಮಗಳಿಗೆ ಅದು ಮಾಡೋದು ಅದೇ ಬೇರೆ ಥರ ಇರುತ್ತೆ. ಹೇಳ್ಕೊಳಕ್ಕೆ ನನ್ನ ಹತ್ರ ಬೇರೆಯವ್ರ ಥರ ಹೇಳ್ಕೊಳಕ್ಕೆ ಬರಲ್ಲ. ನನಗೆ ಗೊತ್ತಿರೋದೇನೋ ಚೆನ್ನಾಗಿ ನೋಡ್ಕೋಬೇಕು ಶೈಲಿನ ಪಾಪನ. ಮತ್ತೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂದಲ್ಲ, 25,000 ರೂಪಾಯಿ ಕೊಟ್ಬಿಡಿ ಕಂಪ್ಲೀಟ್ ಎಲ್ಲಾನು ಮಾಡ್ಕೊಡ್ತೀನಿ ಅಂತ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರು ಫ್ರೆಂಡ್ಸ್. ನನಗೆ ಬುಜ್ಜಿ ಬೇಬಿನೂ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಪಾಪನ ನೋಡ್ಕೊಂಡು ಮನೆ ಫುಲ್ ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ, 25,000 ಕೊಟ್ಬಿಡಿ ಅಂತ ಅಂದ್ಬಿಟ್ಟೇನೋ ಕಮೆಂಟ್ ಮಾಡಿದ್ರಂತೆ. ಬೇಡ, ನಾವು ಅಷ್ಟೊಂದು ಸಾವುಕಾರರಲ್ಲ. 25,000 ಕೊಟ್ಟು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ಸಾವುಕಾರಲ್ಲ. ಅದು ನಮಗೂ ಕೂಡ ದೇವರು ಕೊಟ್ಟಂಗೆ ಕೈ ಕಾಲು ಸ್ವಲ್ಪ ಗಟ್ಟಿಯಾಗಿದೆ. ಮಾಡ್ಕೊಳ್ಳೋಣ. ಬುಜ್ಜಿ ಬೇಬಿ ನೋಡೋದಾಗ್ಬೋದು, ಪಾಪು ನೋಡ್ಕೊಳ್ಳೋದು, ಶೈಲಿ ನೋಡ್ಕೊಳ್ಳೋದು, ಸಣ್ಣ ಅಡುಗೆಗಳು ಮಾಡೋದು, ಅದೆಲ್ಲ ನಾವೇ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ನಾನು ಪಾಪುನ ನೋಡ್ಕೊತೀನಿ, ಪಾಪುಗೆ ಮಗ ತೋರ್ಸಕ್ಕೆ ನಾನು ಪಾಪುನ ನೋಡ್ಕೊತೀನಿ, ಪಾಪುಗೆ ಹಾಲು ಕುಡಿಸ್ತೀನಿ, ಪಾಪುಗೆ ಡೈಪರ್ ಚೇಂಜ್ ಮಾಡ್ತಾನೆ, ಪಾಪುಗೆ ಡೈಪರ್ ಚೇಂಜ್ ಮಾಡ್ತೀನಿ, ಪಾಪುಗೆ ರಾಗಿ ತಿನ್ನಿಸ್ತೀನಿ. ರಾಗಿ ತಿನ್ನಿಸ್ತೀಯಾ? ರಾಗಿ ಸರಿ, ನೀರ್ಗೆ ಹಾಕ್ಬಿಟ್ಟಿ ರಾಗಿ ಸರಿ ಅದು. ಸೊ ಎಲ್ಲ ನಮ್ ಬುಜ್ಜಿನೂ ಇದ್ದಾನೆ. ಪಾಪು ಸುಸ್ಸು ಮಾಡ್ಕೊಳತ್ತಲ್ಲ, ಕಕ್ಕ ಮಾಡ್ಕೊಳ್ಳೋದೆಲ್ಲ ಅದೆಲ್ಲ ಇವನೇ ಕ್ಲೀನ್ ಮಾಡ್ತಾನೆ. ಯಾರು ಏನ್ ಬರಲ್ಲ ಫ್ರೆಂಡ್ಸ್. ಅಂದ್ರೆ ಬುಜ್ಜಿ ಇದ್ರಲ್ಲಿ ಸುನೀಲ್ ಅವ್ರ ಅಜ್ಜಿ ಇದ್ರು. ಅಂದ್ರೆ ಅಜ್ಜಿ ಸ್ನಾನ ಮಾಡ್ಸೋಕೆ ಅದೆಲ್ಲ ಆಗ್ತಿರ್ಲಿಲ್ಲ. ಅಂದ್ರೆ ಪಾಪ 1 ಮಂತ್ ಇದ್ರು ಅನ್ಕೋತೀನಿ. 1 ಮಂತ್ ಇದ್ರು, ಆದ್ರೆ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಪಾಪ. ಸಣ್ಣ ಪುಟ್ಟ ಮನೇಲಿ ಪಾತ್ರೆಗಳು ತೊಳ್ಕೊಡೋದಾಗ್ಬೋದು, ಬಿಡಮ್ಮ ಸಣ್ಣ ಪುಟ್ಟ. ನಿಜವಲ್ಲ ಅವ್ರು ನೆನ್ಸ್ಕೊಂಡ್ರೆ ಅಜ್ಜಿ ಇವಾಗಿಲ್ಲ, ಬಟ್ ಏನೋ ಅವ್ರದ್ದು ಒಂಥರ ಮೆಮೊರಿ. ಬುಜ್ಜಿನ ಎತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಅಜ್ಜಿ ಎತ್ಕೊಂಡಿದ ತಕ್ಷಣ ಅಳೋಕ್ ಶುರು ಮಾಡ್ಬಿಟ್ರೆ ಕೂಕೊಳ್ಳೋರು, ಲಕ್ಷ್ಮಿ ಲಕ್ಷ್ಮಿ ನಿನ್ ಮೊಮ್ಮಗ ಅಳ್ತಾ ನನ್ ಬಾಯ್ಲಿ ಅಂತ. ಆದ್ರೂನು ಒಂಥರ ಏನೋ ಅಜ್ಜಿ ಮನೇಲಿ ಇದ್ರಲ್ಲ ಅಂದ್ಬಿಟ್ಟು ಒಂದ್ ಖುಷಿ ಆಯ್ತಾಯ್ತು, ನನಗೆ ಹೆಲ್ಪ್ ಇತ್ತು ಆ ಟೈಮಲ್ಲಿ ಅಷ್ಟೇ. ಅದನ್ ಬಿಟ್ರೆ ಈ ಸಲ ಯಾರು ಏನು ಬರಲ್ಲ, ನಮ್ಮ ಮಮ್ಮಿನೇ ಇದಾರೆ ಅಷ್ಟೇ. ನನ್ ಬಾಣಂತನಕ್ಕೆ ಯಾರನ್ನೂ ಸ್ಪೆಷಲ್ ಆಗಿ ಕರೆಸ್ತಾ ಇಲ್ಲ ಫ್ರೆಂಡ್ಸ್. ನಮ್ಮ ಮಮ್ಮಿನೇ ಮಾಡ್ತಾರೆ, ನೋಡ್ತಿರಲ್ಲ. ಅಂದ್ರೆ ಯಾರು ಮಾಡಿದ್ರು ಅದೇನೋ ತಾಯಿ ನಮಗೂ ಆಗ್ಬಾರಲ್ಲ. ಯಾಕೆಂದ್ರೆ ನನಗೆ ನನ್ನ ಮಗಳು ನಾನು ಇನ್ ಯಾರ ನಮ್ಮ ಮಧ್ಯ ಬಂದ್ರೆ ನಮ್ಗೆ ಯಾವ್ದು ಕರಡಕ್ಕೂ ಇಷ್ಟ ಆಗಲ್ಲ. ಹೆಣ್ಮಕ್ಳು ಬಾಣಂತನ ನೀಟಾಗಿ ಮಾಡಿಸ್ಕೋಬೇಕು, ಮಾಡಿಸ್ಕೊಳ್ಳೋಷ್ಟು ದಿನ ಅಲ್ವಾ. ಸೊ ಆಮೇಲೆ 3 ಮಂತ್ಸ್ ಆದ್ಮೇಲೆ ಹೆಂಗಾದ್ರು ಇರಿ, ಸ್ಟಾರ್ಟಿಂಗ್ 3 ಮಂತ್ಸು ಮಾಡಿಸ್ಕೊಳ್ಳಿ ಚೆನ್ನಾಗಿ ಬಾಣ. ನೋಡ್ತಿರಲ್ಲ, ನಿಮ್ಗೆ ಗೊತ್ತಾಗುತ್ತೆ. ನಾನು ಅವಳಿದ್ದು ಓಡಾಡೋದು, ವಿಡಿಯೋ ಮಾಡೋದು, ಮತ್ತೆ ಇನ್ನೊಂದು ಮತ್ತೊಂದು
ನಾನು ಅದ್ರೆಲ್ಲ ಖುಷಿ ಮಾ ಕಾಂಪ್ರೋ ಆಗೋದೇ ಇಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇವನಂತವ್ನ ಇಟ್ಕೊಂಡು ಇನ್ನೊಂದು ಬಾಣಂತ ನನ್ನ ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂತಾನೆ ಅರ್ಧಕ್ಕರ್ಧ ಇವನೇ ಕೆಲಸ ಕೊಡ್ತಾನೆ. ಸೊ ಈಗ ಕೊಡ್ತೀನಿ, ಈಗ ನಾನು ಕೊಡ್ತೀನಿ ನಿನ್ಗೆ. ಮುಖ ತೊಳೆಕ್ ಹೋಗ್ತಿದೀಯಾ, ಈಗ ತಾನೇ ಎರಡು ಶರ್ಟ್ ಪೀಸ್ ಹಾಕಿದಾನೆ ಅವನು. ಬಟ್ಟೆ ಒಂದ್ ಸ್ವಲ್ಪನೂ ಯಾವಾಗ ತೊಳ್ಕೊಂಡ್ ಬಾ ನೀಟಾಗಿ. ಸೊ ಅಷ್ಟೇ, ಯಾರು ಏನು ಬರಲ್ಲ. ಓಕೆನಾ? ನಿಮ್ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಬಾ ಕೂತ್ಕೋ. ಆಯ್ತಲ್ಲ, ಇನ್ನೇನು ವಿಡಿಯೋ. ಶೈಲು ಮುಖ ಎಲ್ಲ ಬ್ಲ್ಯಾಕ್ ಆಗ್ತಾ ಇದೆ, ಆಗ್ತಾ ಇದೆ. ನೋಡಕ್ ಆಗ್ತಾ ಇಲ್ಲ ಅವಳ ಮುಖನ. ಈಗ ನೋಡಿ ಹೆಂಗಾಗಿದೆ. ಏನ್ ಹಚ್ಚಿದೆ? ಲೋಷನ್ ಹಚ್ಚಿದಾ? ಅದಕ್ಕೆ ಏನು ಹೇಳ್ಕೊಂಡಿದೆ? ಮನೇಲಿರ್ಬೇಕಾರೆ ಯಾಕೆ ಹಚ್ಚೆ? ನನ್ನ ಕ್ರೀಮು, ಅಯ್ಯೋ ನೋಡಕ್ ಆಗ್ತಾ ಇಲ್ವೇ? ಮಾಯಶ್ಚರೈಸರ್ ಇಲ್ಲ, ಅದು ಯಾಕೋ ಸ್ವಲ್ಪ ಬ್ಲ್ಯಾಕ್ ಆಗ್ಬಿಟ್ಟಿದ್ದಾಳೆ ನೋಡಿ. ಆಗ್ತಾ ಇದೆ ಫೇಸ್ ಫ್ರೆಂಡ್ಸ್. ಈಗ 6 month 5 ಕಂಪ್ಲೀಟ್ ಆಯ್ತಲ್ಲ, ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಮುಖ ಒರೆಸು. ಅಲ್ಲಿ ಟ್ಯಾಪ್ ಆಫ್. ಅಂದ್ರೆ ಶೈಲಿಗೆ ಹೋದ್ಸರಿ ಬಾಣಂತ ಬಸ್ರಿಲು ಕೂಡ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದ್ಲು. ಇವಾಗ್ಲೂ ಕೂಡ ಹಾಗೆ ಆಗ್ಬಹುದು ಅನ್ಕೊಳ್ತೀನಿ. ಮೋಸ್ಟ್ಲಿ ಅವಳು ಏನಾರು ಒಪ್ಪಿ ತಪ್ಪಿ ಅವಳ ಫ್ರೆಂಡ್ಸ್ ಏನಾರು ಬಂದ್ರೆ ಗುರ್ತಿಡಿಲ್ಲ, ನಾನೇನು ಮಾಡಕ್ಕಾಗಲ್ಲ. ಯಾಕೆ ಆ ರೇಂಜ್ಗೆ ಆಯ್ತಾಳೆ ಅವಳು. ಇಷ್ಟು ದಪ್ಪ ಆಗಿದ್ಲು, ಮುಖ ಎಲ್ಲ ಬ್ಲ್ಯಾಕ್ ಆಗಿದ್ಲು. ಯಪ್ಪ, ನಾನೇ ಅವಳು ನೋಡಿ ನೋಡಿ ಮುಖ ತೊಳೆಯೋದು ಬಿಟ್ಬಿಟ್ಟಿದೆ. ಸೊ ಅಂದ್ರೆ ನೋಡ್ಬೇಕು ಈ ಸಲ. ಹೆಣ್ಪಾಪು ಗಂಡು ಪಾಪು ಅಂತ ಏನಿಲ್ಲ. ಒಬ್ಬರು ಪ್ರೆಗ್ನೆಂಟ್ ಅಲ್ಲಿ ಫುಲ್ ವೈಟ್ ಇರ್ತಾರೆ, ಒಬ್ಬರು ಬ್ಲ್ಯಾಕ್ ಆಗ್ತಾರೆ. ನಾನಂತೂ ಇವ್ರಿಬ್ರು ಪ್ರೆಗ್ನೆಂಟ್ ಅಲ್ಲೂ ಫುಲ್ ವೈಟ್ ಅಂದ್ರೆ ಯಾವ ಕಲರ್ ಇದ್ದೆ ಅಂದ್ರೆ, ನಾನು ಮೊದ್ಲೇ ವೈಟ್ ಇದೆ, ಅದ್ರಲ್ಲೂ ಕೂಡ ಇನ್ನ ಗೋಡೆ ಬಣ್ಣದ ಈ ಗೋಡೆ ಕಲರ್ ಕಾಣಿಸ್ತಾ ಇದೆ. ಹಂಗೆ ನನ್ ಮಗಳು ಹಂಗಲ್ಲ, ಹೀರಾ ಕಲರ್ ಕೂಡ ಹೋಗಿ ಡಿಮ್ಮಾಗಿ ತಲೆ ಕಲರ್ ಆಗ್ಬಿಟ್ಟು ತಲೆ ಕೂದಲು ಕಲರ್ ಹೌದು, ತಲೆ ಕೂದಲು ಕಲರೇ ಆಗ್ತಾಳೆ. ಅಂಡ್ ಏನಾಗಲ್ಲ ಬಿಡಿ, ಹೆದರಿಕೆ ಬಿಡ. ಆಮೇಲೆ ಡೆಲಿವರಿ ಅದ್ ನಾಳೆ ಇದ್ರೇನೆ ಮುಖ ಚೇಂಜ್ ಆಗುತ್ತೆ ನಿಂಗೆ. ನೋಡೋಣ. ಈ ಸಲ 6 month 22 weeksಗೆ ಸ್ಕ್ಯಾನ್ ಇದೆಯಲ್ಲ, ಅವು ವೆಯ್ಟ್ ಗೇನ್ ಎಷ್ಟಾಗಿದ್ದೀನಿ ಅಂತ ನೋಡ್ಬೇಕು. ಏನಾಗಿರಲ್ಲ ಬಿಡು, ಅಷ್ಟಾಗಿರಲ್ಲ ಅಂತ. ವೆಯ್ಟ್ ಗೇನ್ ಏನ್ ಜಾಸ್ತಿ ಆಗಿಲ್ಲ. ಶೈಲು ಹೊಟ್ಟೆ ಮಾತ್ರ ಸ್ವಲ್ಪ ಏನಾಗಿದೆ, ಅದ್ ಬಿಟ್ರೆ ಇನ್ನೇನ್ ಜಾಸ್ತಿ ಏನ್ ದಪ್ಪನೂ ಆಗಿಲ್ಲ. ಹೋದ್ ಸರಿ ಅಂತ ಈ ಟೈಮ್ಗೆ ಸರಿಯಾಗಿ ಬಂದಿದ್ದು ಡುಮ್ಮಿ ತರ. ಹಿಂಗಾಗಿದೆ ಅಂದ್ರೆ ಎಫೆಕ್ಟ್ ಅವಳೇ ಮಾಡ್ಕೊಂಡಿದ್ದು ಅನ್ನಂಗಿದೆ. ಅದು ಅವಾಗ ಏನೋ ಮದರ್ ಹಾರ್ಲಿಕ್ಸ್ 2 ಲೀಟರ್ ಹಾಲು ಕುಡಿತಿಲ್ಲ, ಈಗ ಅರ್ಧ 1/4 ಲೀಟರ್ ಕುಡಿತಾ ಇಲ್ಲ ಅವಳು. ಕುಡಿಬಿಟ್ಟ ಹಾಲ್ನ ಸ್ವಲ್ಪ ಕುಡಿ ಇರ್ಲಿ. ಕ್ಯಾಲ್ಸಿಯಂ ಎಲ್ಲ ಬೇಕಲ್ಲ, ಮೊಟ್ಟೆ ಐರನ್ ಕ್ಯಾಲ್ಸಿಯಂ ಅಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳೆಲ್ಲ ಚೆನ್ನಾಗಿ ತಿಂತ ಕೊಡ್ತಾ ಇದೀನಿ, ಬಿಡ್ತಾ ಇಲ್ಲ. ನನಗೆ ಮೊಟ್ಟೆ ಹಾಲು ಈ ನಾನ್ ವೆಜ್ ಅಂದ್ರೆ ನಾನ್ ವೆಜ್ ತಿಂತಾ ಇಲ್ಲ. ಸ್ವೀಟ್ ತಿಂತಾಳೆ, ಸ್ವೀಟ್ ಇಷ್ಟ. ಖಾರ ಬಿಟ್ಬಿಟ್ಟಿದ್ದಾಳೆ. ಇವಾಗ ಅವಳಾಗಿದೆ, ಅವಳು ಏನ್ ಕೇಳ್ತಾಳೆ ಅದನ್ನ ಮಾಡ್ಕೊಡೋದು ಅಷ್ಟೇನೆ. ನೋಡೋಣ, ಅಪ್ಡೇಟ್ ಕೊಡ್ತಾ ಇರ್ತೀನಲ್ಲ ಏನು ಅಂತ. ಬುಜ್ಜಿ ಬಾರೋ.